Hi, hello, good morning from Joke Falls. This is the third day we are at Joke Falls. And ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಇವತ್ತೇ ರಿಟರ್ನ್ ಆಗ್ತಿದ್ದೀವಿ. ಸೊ ಜೋಗ್ ಫಾಲ್ಸ್ ಟು ಬ್ಯಾಂಗ್ಳೂರ್ ಈ ರೂಟಲ್ಲಿ ಯಾವ ಪ್ಲೇಸಸ್ ಸಿಗುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಇನ್ ದ ಮೇನ್ ಟೈಮ್ ಒನ್ ಇನ್ಫಾರ್ಮೇಶನ್ ಏನಂದ್ರೆ ದಟ್ ಟು ರಿಗಾರ್ಡಿಂಗ್ ಹೋಟೆಲ್ ಮಯೂರ ರೆಸ್ಟೋರೆಂಟ್. ಸೊ ನೀವು ಮೇನ್ ಗೇಟಿಂದ ಎಂಟರ್ ಆಗಿ ಸೀದಾ ಹಾಗೆ ಮುಂದಕ್ಕೆ ಹೋದ್ರೆ ನಾವು ಹೇಗೆ ಹೋಗ್ತಾ ಇದ್ದೀವಿ ಹೀಗೆ ನಿಮಗೆ ಹೋಟೆಲ್ ಮಯೂರ ರೆಸ್ಟೋರೆಂಟ್ ಸಿಗುತ್ತೆ. ಈ ರೆಸ್ಟೋರೆಂಟು ಆಲ್ಮೋಸ್ಟ್ ಇಲ್ಲಿ ಸ್ಟೇ ಆಗಿರೋರಿಗೆ ಗೊತ್ತಿದೆ, ಬಟ್ ಹೊರಗಡೆಯಿಂದ ಬಂದವ್ರಿಗೆ ಜಸ್ಟ್ ಜೋಗ್ ಫಾಲ್ಸ್ ವಿಸಿಟ್ ಮಾಡಿ ಹೋಗೋರಿಗೆ ಯಾರಿಗೂ ಈ ರೆಸ್ಟೋರೆಂಟ್ ಇದೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಈ ರೆಸ್ಟೋರೆಂಟ್ಗೆ ಯಾರೇ ಬೇಕಾದರೂ ಬರ್ಬೋದು, ನಾಟ್ ಓನ್ಲಿ ಫಾರ್ ದ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಹಿಯರ್. ಈ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ ಈ ರೆಸ್ಟೋರೆಂಟಲ್ಲಿ ಯಾರೇ ಹೊರಗಡೆಯಿಂದ ಬಂದವ್ರಿಗೆ ನಿಮಗೆ ಊಟ ಏನೂ ಸಿಗೋದಿಲ್ಲ, ಬಟ್ ಅಲ್ಲಿ ಸ್ಟೇ ಆಗಿರೋರಿಗೆ ಮಾತ್ರ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಯಾರೇ ಬೇಕಾದರೂ ಹೊರಗಡೆಯಿಂದ ಯಾರೇ ಫಾಲ್ಸ್ ವಿಸಿಟ್ ಮಾಡಿ ಹೋಗೋರು ಕೂಡ ಇಲ್ಲಿ ಬಂದು ಫುಡ್ ಟೇಸ್ಟ್ ಮಾಡಿ ಹೋಗ್ಬೋದು. ಇದಂತೂ ಮಸ್ಟ್ ವಿಸಿಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಟೈಪ್ ಆಫ್ ಫುಡ್ಡನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಯು ವಿಲ್ ಲವ್ ದ ಟೇಸ್ಟ್ ಆಫ್ ಫುಡ್ ಇಲ್ಲಿ. ಆ್ಯಂಡ್ ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ಆ್ಯಂಡ್ ನಾವು ಈ 2 ಡೇಸಲ್ಲಿ ಇಷ್ಟೆಲ್ಲ ವೆರೈಟಿ ಆಫ್ ಫುಡ್ನ ಟೇಸ್ಟ್ ಮಾಡಿದ್ವಿ. ಫುಡ್ ಟೇಸ್ಟ್ ಇಸ್ ಜಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು. ನೀವು ಜೋಗ್ ಫಾಲ್ಸಿಗೆ ಬಂದರೆ ಡೆಫಿನೆಟ್ಲಿ ಈ ರೆಸ್ಟೋರೆಂಟ್ಗೆ ಬನ್ನಿ. ಯು ವಿಲ್ ಲವ್ ದ ಟೇಸ್ಟ್ ಆಫ್ ಫುಡ್. ನಾವಿಲ್ಲಿ ಜೋಗ್ ಫಾಲ್ಸಿಂದ ಹೊರಟು ಸೀದಾ ಕೆಳದಿ ರಾಮೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಈ ಟೆಂಪಲ್ಲು ಜೋಗ್ ಫಾಲ್ಸಿಂದ 30 ಕಿಲೋಮೀಟರ್ಸ್ ಇದೆ ಆ್ಯಂಡ್ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಈ ಟೆಂಪಲ್ನ ಚೌಡಪ್ಪ ನಾಯಕ ಅನ್ನೋರು ಕಟ್ಟಿರೋದು. ಆ್ಯಂಡ್ ಇಲ್ಲಿ 3 ಡಿಫ್ರೆಂಟ್ ದೇವರಿದ್ದಾರೆ. ಒಂದು ರಾಮೇಶ್ವರ, ಪಾರ್ವತಿ ಆ್ಯಂಡ್ ವೀರಭದ್ರ ಅಂತ. ಇಲ್ಲಿ ವುಡ್ ಕಾರ್ವಿಂಗ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. These are old structures, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಇಲ್ಲಿ ಗಾರ್ಡನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ನಾವು ಕೆಳದಿಯಿಂದ ಹೊರಟು ಇವಾಗ ಇಕ್ಕೇರಿಗೆ ಹೋಗ್ತಾ ಇದೀವಿ. ಅಲ್ಲಿ ಶ್ರೀ ಅಘೋರೇಶ್ವರ ಟೆಂಪಲ್ ಅಂತ ಇದೆ. ಕೆಳದಿ ಟು ಇಕ್ಕೇರಿ ಜಸ್ಟ್ 12 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಂಡ್ ರೋಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ ಇವಾಗ. ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ನಂದಿ ಇದು. ಈ ದೇವಸ್ಥಾನದಲ್ಲೂ ಕೂಡ 3 ದೇವರಿದ್ದಾರೆ. ಒಂದು ಅಘೋರೇಶ್ವರ, ಪಾರ್ವತಿ ಮತ್ತೆ ನಂದಿ. ಇಲ್ಲೂ ಕೂಡ ಸ್ಕಲ್ಪ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಟೆಂಪಲ್ ಎಷ್ಟು ಚೆನ್ನಾಗಿದೆ ವಿತ್ ಬ್ಯೂಟಿಫುಲ್ ಗಾರ್ಡನ್. ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಹಿಯರ್ ಒನ್ಸ್. ನಾವು ಇಕ್ಕೇರಿಯಿಂದ ಸಾಗರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಶಿವಮೊಗ್ಗ ರೂಟ್ ಮೇಲೆ ಹೋಗ್ತೀವಿ.
ಇಲ್ಲಿ ಫ್ಲಾಗ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಮೇ ಬಿ ಇಟ್ ಈಸ್ ಎ ಗೌರ್ಮೆಂಟ್ದು ಗ್ರೌಂಡ್ ಅನಿಸುತ್ತೆ. ಇದು ಇಡೀ ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ಧ್ವಜಸ್ತಂಭ ಅಂತೆ. ಆ್ಯಂಡ್ ಇದು 159 ಅಡಿ ಇದೆಯಂತೆ, ಅಷ್ಟು ದೊಡ್ಡದಾಗಿದೆ. ಇದು ತುಂಬ ಚೆನ್ನಾಗಿದೆ ನೋಡುತ್ತೆ. ದಿಸ್ ಇಸ್ ದ ಮೋಸ್ಟ್ ಸಿನಿಕ್ ಆ್ಯಂಡ್ ಪೀಸ್ಫುಲ್ ರೂಟ್ ಅಂತ ಹೇಳ್ಬೋದು. ಸಾಗರದಿಂದ ಶಿವಮೊಗ್ಗ 70 ಕಿಲೋಮೀಟರ್ಸ್ ಇದೆ. ಸೀದಾ ಒಂದೇ ರೋಡ್ ಕಂಟಿನ್ಯೂ ಮಾಡಬೇಕು. ಇಲ್ಲೊಂದು ರೈಲ್ವೆ ಗೇಟ್ ಸಿಕ್ಕಿದೆ ನಮಗೆ. ಶಿವಮೊಗ್ಗಕ್ಕಿನ್ನ 46 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇಲ್ಲಿಂದ ಇನ್ನೂ 17 ಕಿಲೋಮೀಟರ್ಸ್ ಇದೆ ಶಿವಮೊಗ್ಗ ರೀಚ್ ಆಗೋಕ್ಕೆ. ಸೊ ಇವಾಗ ನಾವು ಶಿವಮೊಗ್ಗ ಸಿಟಿ ಎಂಟರ್ ಆಗಿದ್ದೀವಿ. ಸೊ ನಾವಿಲ್ಲಿ ಲೆಫ್ಟ್ ತಗೋತಾ ಇದ್ದೀವಿ, ಭದ್ರಾವತಿ ಕಡೆ ಹೊರಟಿದ್ದೀವಿ. ಸೊ ನಾವಿಲ್ಲಿ ಭದ್ರಾವತಿ ಸಿಟಿಗೆ ಎಂಟರ್ ಆಗಿದ್ದೀವಿ ಈಗ. ಸೊ ನಾವಿಲ್ಲಿ ತರೀಕೆರೆ ರೀಚ್ ಆಗಿದ್ದೀವಿ ಈಗ. ಸೊ ಇಲ್ಲಿ ಹೋಟೆಲ್ ಮಹಾರಾಜ ಅಂತ ಸಿಕ್ಕಿದೆ. ಇಲ್ಲಿ ಲಂಚಿಗೆ
ಸ್ಟಾಪ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಲೈಟಾಗಿ ಲಂಚ್ ಮಾಡ್ಕೊಂಡು ಹೊರಡ್ತೀವಿ. ಇಲ್ಲೂ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಈ ರೂಟಲ್ಲಿ ಬಂದ್ರೆ ಇಲ್ಲಿ ನೀವು ವಿಸಿಟ್ ಮಾಡ್ಬೋದು. ಸೊ ನಾವಿಲ್ಲಿಂದ ಮುಂದಕ್ಕೆ ಹೊರಟಿದೀವಿ. ಈಗ ಹೇಗೂ ನಾವು ತರೀಕೆರೆಯಲ್ಲಿ ಇದೀವಲ್ಲ, ಸೊ ಇಲ್ಲಿ ಏನಿದೆ ಸುತ್ತಮುತ್ತ ಅಂತ ನೋಡಿದ್ರೆ ಅಮೃತಾಪುರ ಅಂತ ಒಂದು ಊರಿದೆ. ಸೊ ಅಲ್ಲಿ ಅಮೃತೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ ಈಗ. ಶ್ರೀ ಕ್ಷೇತ್ರ ಅಮೃತಾಪುರ ಲೆಫ್ಟ್ ತಗೊಳ್ತಾ ಇದೆ. ಈ ಜಂಕ್ಷನ್ ಇಂದ ದೇವಸ್ಥಾನ 5 ಕಿಲೋಮೀಟರ್ ಇದೆ. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಈಗ. ಈ ದೇವಸ್ಥಾನ ಟೈಮಿಂಗ್ಸು ಮಾರ್ನಿಂಗ್ 6 to ಈವ್ನಿಂಗ್ 6 ಓಪನ್ ಇರುತ್ತೆ. ಇನ್ ಬಿಟ್ವೀನ್ ಕ್ಲೋಸ್ ಮಾಡೋದಿಲ್ಲ ಇಲ್ಲಿ. ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ ಗಾರ್ಡನ್ನು. ಎಷ್ಟು ತಣ್ಣಗಿದೆ ನೋಡು, ಮತ್ತೆ ನೋಡು. ಸ್ಟೋನ್ಸ್ ಎಷ್ಟು ತಣ್ಣಗಿದೆ. ಒಂದೊಂದು ದೇವಸ್ಥಾನನು ಇಟ್ ಹ್ಯಾಸ್ ಇಸ್ ಓನ್ ಬ್ಯೂಟಿ. ಎಷ್ಟು ಚೆನ್ನಾಗಿ ಕಟ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ಕಲ್ಪ್ಚರ್ಸ್. ಇಲ್ಲಿ ಅನ್ನದಾಸೋಹ ಕೂಡ ಇದೆ. ಇಲ್ಲಿ ಬಂದ್ರೆ ಊಟನೂ ಸಿಗುತ್ತೆ ಮಧ್ಯಾಹ್ನದ್ದು. ತುಂಬಾನೇ ಬ್ರಾಡ್ ಆಗಿದೆ ಜಾಗ. ಇದು ತುಂಬಾ ವಿಶಾಲವಾಗಿ ಚೆನ್ನಾಗಿದೆ. ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ನಾವಿಲ್ಲಿ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಟಿದೀವಿ. ಈ ದೇವಸ್ಥಾನ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿದೆ. ಎಷ್ಟು ಬಿಸಿಲು ಹೊಡಿತಾ ಇತ್ತು, ಸಡನ್ ಆಗಿ ವೆದರ್ ಚೇಂಜ್ ಆಗ್ಬಿಡ್ತು, ಮಳೆ ಬರೋ ಆಗಿದೆ ಈಗ. ಇಲ್ಲಿಂದ ಬ್ಯಾಂಗ್ಳೂರ್ ಇನ್ನು 230 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಆ್ಯಂಡ್ ಟೈಮ್ ಈಗ ಆಲ್ಮೋಸ್ಟ್ 3:30 ಆಯಿತು. ಆ್ಯಂಡ್ ನಾವು 7:30ಗೆ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ ಅಂತ ತೋರಿಸ್ತದೆ ಗೂಗಲಲ್ಲಿ. ನಾವಿಲ್ಲಿ ಅಜ್ಜಂಪುರ ರೂಟಿಂದ ಹೋಗ್ತಿರೋದು. ಈ ರೂಟು ಹಿರಿಯೂರು, ಸಿರಾ ಮತ್ತು ತುಮಕೂರು ಕನೆಕ್ಟ್ ಆಗುತ್ತೆ.
ಇಲ್ಲಿ ನಾವು ಅಜ್ಜಂಪುರ ಊರಿಗೆ ರೀಚ್ ಆಗಿದ್ದೀವಿ ಈಗ. ಇಲ್ಲಿ ನಾವು ಹೊಸದುರ್ಗಕ್ಕೆ ರೀಚ್ ಆಗಿದ್ದೀವಿ ಈಗ. ಇಲ್ಲಿ ಏನ್ ಲೆಫ್ಟ್ ಕಾಣಿಸ್ತಾ ಇದೆ, ಲೆಫ್ಟ್ ಹೋದ್ರೆ ಚಿತ್ರದುರ್ಗ ಸಿಗುತ್ತೆ. ನಾವಿಂದ ಸೀದಾ ಹೋಗ್ತಾ ಇದೀವಿ. ಇಲ್ಲಿಂದ ಹಿರಿಯೂರ್ ಇನ್ನೂ 64 ಕಿಲೋಮೀಟರ್ ಇದೆ. ನೀವಿಲ್ಲಿ ನೋಡ್ಬೋದು. ಸೊ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ರೋಡ್ ಈ ತರ ನ್ಯಾರೋ ಆಗಿದೆ. ಅದು ಬಿಟ್ರೆ ಇನ್ ಮಿಕ್ಕಿದ ಎಲ್ಲ ಕನೆಕ್ಟಿಂಗ್ ರೂಟ್ಸು ಸೂಪರ್ ಆಗಿದೆ. ಇಲ್ಲಿಂದ ಇನ್ನು 2 ಕಿಲೋಮೀಟರ್ ಇದೆ ಮುಂಬೈ ಬ್ಯಾಂಗ್ಳೂರ್ ಹೈವೇ. ಸೊ ಹಿಂದೆ ಹೋಗಿದ್ದು ಹಿರಿಯೂರ್ ಅಂತ. ಫೈನಲಿ NH48 ಕನೆಕ್ಟ್ ಆಗಿದ್ದೀವಿ ಈಗ. ಇಲ್ಲಿಂದ ಬೆಂಗಳೂರು ಇನ್ನೂ 142 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಶಿರಾ, ತುಮಕೂರು, ನೆಕ್ಸ್ಟ್ ಬೆಂಗಳೂರು. ಇನ್ನ ಸೊ ನಾವು ಹಿರಿಯೂರಿಂದ ಬರ್ತಾ ದಿಸ್ ಇಸ್ ದ ಫಸ್ಟ್ ಟೋಲ್ ನಮಗೆ ಸಿಕ್ಕಿರೋದು. ಅದೇ ನೀವು ಬೆಂಗಳೂರಿಂದ ಚಿತ್ರದುರ್ಗ ರೂಟ್ ತಗೊಂಡ್ರೆ ತುಂಬ ಟೋಲ್ ಸಿಗ್ತಾ ಇತ್ತು ಇಷ್ಟೊತ್ತಿಗೆ. ಈ ರೂಟಲ್ಲಿ ಇದು ಫಸ್ಟ್ ಟೋಲ್ ಸಿಕ್ಕಿದೆ. ಇದು ಶಿರಾ ಆದ್ಮೇಲೆ ಸಿಗುತ್ತೆ. ಕರಜೀವನಹಳ್ಳಿ ಟೋಲ್ ಪ್ಲಾಜಾ. ಸೊ ಈ ಟೋಲಲ್ಲಿ 100 ರೂಪೀಸ್ ಕಟ್ ಆಗಿದೆ. ಹಿಂದೆ ಹೋಯ್ತಲ್ಲ, ಅದಾದ್ಮೇಲೆ ಇದೇ ನೆಕ್ಸ್ಟ್ ಟೋಲ್ ಬರೋದು. ತುಮಕೂರು ನೆಲಮಂಗಲ ಟೋಲ್ ಪ್ಲಾಜಾ ಇದು. ಇಲ್ಲಿ 20 ರೂಪೀಸ್ ಕಟ್ ಆಗುತ್ತೆ. ಇಲ್ಲಿಂದ ನೆಲಮಂಗಲ ಇನ್ನು 31 ಕಿಲೋಮೀಟರ್ಸ್ ತೋರಿಸ್ತಿದೆ. ದಿಸ್ ಇಸ್ ದ ಥರ್ಡ್ ಟೋಲ್. ನೆಲಮಂಗಲ ರೀಚ್ ಆಗಿದ್ದೀವಿ ಈಗ. ಇಲ್ಲೂ ಕೂಡ 20 ರೂಪೀಸ್ ಕಟ್ ಆಗಿದೆ. ಸೊ ಬ್ಯಾಂಗ್ಳೂರ್ ಸಿಟಿ ಎಂಟರ್ ಆಗಿದ್ದೀವಿ ಈಗ. ಇಲ್ಲಿಂದ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಫ್ಲೈಓವರ್ ಮೇಲೆ ಹೋದ್ರೆ ಅಗೇನ್ ಟೋಲ್ ಕಟ್ಟಬೇಕಾಗತ್ತೆ. ಸೊ ಸರ್ವಿಸ್ ರೋಡಲ್ಲಿ ಹೋಗ್ಬೋದು. ಟೈಮ್ ಈಗ 7:30 ಆಗಿದೆ. ನಾವು ಮಾರ್ನಿಂಗ್ 9:30ಗೆ ಜೋಗಿಂದ ಹೊರಟಿದ್ದು. ಸೊ ನೋಡಿದ್ರಲ್ಲ, ನಾವು 3 ಡಿಫ್ರೆಂಟ್ ಪ್ಲೇಸಸ್ನ ಕವರ್ ಮಾಡಿದ್ವಿ ಇವತ್ತು ಆನ್ ದ ವೇ ಬರ್ತಾ. ಫೈನಲಿ ವಿ ಕೇಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ವಿ ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಫಾರ್ ಯು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Thanks for watching this video and we hope you enjoyed this video. Please do like, share and subscribe to our channel. And we see you in the next video. Bye.